ಥರ್ಸ್ಡೇ. ಸೊ ನಾನು ಈ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ಎದ್ದಿದ ತಕ್ಷಣ ಅಭಿ ಬಾಡಿ ತುಂಬ ಹೀಟ್ ಆಗಿತ್ತು ಆ್ಯಂಡ್ ಟೆಂಪ್ರೇಚರ್ ಚೆಕ್ ಮಾಡಿದಾಗ ಇಟ್ ವಾಸ್ ಅರೌಂಡ್ 103 ಇತ್ತು ಅವ್ನ ಬಾಡಿ ಟೆಂಪ್ರೇಚರ್. ಸೊ ಅವ್ನು ಫುಲ್ ಸುಸ್ತಾಗ್ಬಿಟ್ಟಿದ್ದ ಆ್ಯಂಡ್ ಅವ್ನು ಏನೂ ಊಟನೂ ತಿಂತಾ ಇರಲಿಲ್ಲ. ಸೊ ನನಗೆ ಫುಲ್ ಭಯ ಆಗೋಗಿತ್ತು, ಅವ್ನ ಕಡೆ ಫುಲ್ ಕಾನ್ಸಂಟ್ರೇಷನ್ ಇತ್ತು ಇವತ್ತೆಲ್ಲ. ನಾನು ಹಾಗೆ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ದೆ, ಆಸ್ಕಿಂಗ್ ಫಾರ್ ಅ ಮೆಡಿಸಿನ್ ಆ್ಯಂಡ್ ಹೀ ಸಜೆಸ್ಟೆಡ್ ಮೀ ಅ ಸಿರಪ್. ಸೊ ಅದನ್ನು ನಾನು 2 ಟೈಮ್ ಕೊಟ್ಟಾಗಿಂದ ನವ್ ಹೀ ಈಸ್ ಗುಡ್ ಆ್ಯಂಡ್ ಓಕೆ, ಬೆಟರ್ ಅಂತ ಹೇಳ್ಬೋದು. ಬಟ್ ಕಮ್ಮಿ ಆಗಿದೆ ಜ್ವರ ಅಂತ ನಾನು ಹೇಳೋಕ್ಕಾಗಲ್ಲ, ಈಸ್ ಕ್ವೈಟ್ ಬೆಟರ್. ಸೊ ಐ ಆಮ್ ಹ್ಯಾಪಿ ನೌ. ಸೊ ಸದ್ಯಕ್ಕೆ ಅವನು ಊಟ ತಿಂತಾ ಇದ್ದಾನೆ ಆ್ಯಂಡ್ ಆ್ಯಕ್ಟಿವ್ ಆಗಿದ್ದಾನೆ. ಸೊ ಜಸ್ಟ್ ನಾನು ಅವನ ಜೊತೆ ಆಟ ಆಡಿ ಮೇಲೆ ಬಂದೆ ಆ್ಯಂಡ್ ಐ ಥಾಟ್ ಆಫ್ ಸ್ಟಾರ್ಟಿಂಗ್ ಅ ವ್ಲಾಗ್ ನಾಟ್ ಟು ಡಿಲೇ ಎನಿ ಮೋರ್. ಆ್ಯಂಡ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಾಕ್ಟರ್ ಹೇಳಿದ್ದಾರೆ ಹೋಗಿ ಮಲ್ಕೋಬೇಕು, ರೆಸ್ಟ್ ಮಾಡಬೇಕು ಅಂತ. ಇವಾಗ ಸ್ವಲ್ಪ ಆ ಕಡೆ ಹೋಗಿ ಅಮ್ಮಗೆ ಬ್ಲಾಂಕೆಟ್ ಫೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಅಭಿ ಆ ಕಡೆ ಹೋಗಿ. Woke up late, missed the ಸೊ ಐ ಆರ್ಡರ್ ಫ್ಯೂ ಥಿಂಗ್ಸ್ ಫ್ರಮ್ ಝೆಪ್ಟೋ. ಒಂದು ಬ್ರೆಡ್ಡು, ಆಮೇಲೆ ಇಟಾಲಿಯನ್ ಸೀಸ್ನಿಂಗ್ ಆ್ಯಂಡ್ ಒಂದು ಪ್ರೋಟೀನ್ ಬಾರ್, ಚಾಕ್ಲೇಟ್ ಆ್ಯಂಡ್ ಆಲ್ಮಂಡ್ ಕ್ರಂಚು. ಐ ಲವ್ ದಿಸ್. ಆ್ಯಂಡ್ ಒಂದು ಕಾಫಿ ಸ್ಯಾಕೆಟ್ಸು ಚಿಕ್ಕದು. ನಾನು ದೊಡ್ಡದು ಆರ್ಡರ್ ಮಾಡಲ್ಲ, ಬಿಕಾಸ್ ದೊಡ್ಡದು ತುಂಬ ಗಟ್ಟಿಯಾಗೋಗುತ್ತೆ ಆ್ಯಂಡ್ ನಾವು ಯೂಸ್ ಮಾಡೋದೇ ತುಂಬ ರೇರ್ ಟೈಮು. ಸೊ ನನಗೆ ಕೋಲ್ಡ್ ಕಾಫಿ ಕುಡಿಬೇಕು, ಮತ್ತು ಸಾಗರ್ಗೆ ಏನಾದರೂ ಕಾಫಿ ಬೇಕು. ಅವ್ರು ಕುಡಿಯೋದೇ ಕೋಲ್ಡ್ ಟೈಮ್, ಅವರಿಗೆ ಕೋಲ್ಡ್ ಆದಾಗ ಮಾತ್ರ. ಸೊ ಅದಕ್ಕೆ ಅವ್ರಿಗೆ ಬೇಕು ಅಂತ ಅಂದಾಗ ಈ ಸ್ಯಾಕೆಟ್ಸ್ ಯೂಸ್ ಆಗುತ್ತೆ. ಸೊ ಐ ಕ್ಯಾನ್ ಸ್ಟೋರ್ ಇಟ್ ಅಂತ. ಸೊ ಇದೇ ಒಂದು ಚಿಕ್ಕ ಝೆಪ್ಟೋ ಹಾಲ್. ಸೊ ಪಾರ್ಷಲಿ ಸ್ಟಫಿಂಗ್ ರೆಡಿ ಇದೆ. ಸೊ ಏನೇ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಮಶ್ರೂಮ್, ಪಾಲಕ್ ಮತ್ತು ಬೆಳ್ಳುಳ್ಳಿ, ಇಟಾಲಿಯನ್ ಸೀಸನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಸಾಲ್ಟ್. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ ಪ್ರಕಾರ ಇಷ್ಟೇ ಇದ್ದು ಆ್ಯಕ್ಚುಲಿ ಸ್ಟಫಿಂಗ್ ಇದ್ದಿದ್ದು. ಬಟ್ ನಾನು ಇದಕ್ಕೆ ಎಕ್ಸ್ಟ್ರಾ ಎಗ್ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ವೀಕಲ್ಲಿ 1 ಡೇ ಎಗ್ ಡೇ ಮಾಡೇ ಮಾಡ್ತೀನಿ ನಾನು. ಪ್ರೋಟೀನ್ ಬೇಕೇ ಬೇಕು. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಎಗ್ ಹಾಕೋತಾ ಇದ್ದೀನಿ ಇವಾಗ. ಸೊ ಇದನ್ನು ಸ್ವಲ್ಪ ತೊಗೊಂಡು ಇದ್ರ ಮೇಲೆ ಆಮ್ಲೆಟ್ ಹಾಕೋತೀನಿ. ಸೊ ದ್ಯಾಟ್ ಈಸ್ ವಾಟ್ ದಿ ಅಲ್ಟಿಮೇಟ್ ಸ್ಟಫಿಂಗ್ ಇಸ್. ಹೌ ಇಸ್ ಇಟ್? Really good. It is so artificial. ಇಲ್ಲ, ಅಲ್ಲಿ ಮಶ್ರೂಮ್ ಹಾಕಿದೀವಲ್ಲ, ಸಕ್ಕದ ಫ್ಲೇವರ್ ಬರ್ತದೆ. ಆಮೇಲೆ ನಿಮ್ಗೆ ಯಾರೋ ಒಂದು ಇಟಾಲಿಯನ್ ಏನೋ ಹಾಕಿದ್ದೀರ, ಗುಡ್. ಸಾಗರ್, ನಿಜ ನಿನ್ನ ಅಡುಗೆ ಪ್ರೋಗ್ರಾಮ್ ಕರ್ಕೊಂಡು ಹೋಗ್ಬೇಕು. ಸೋ ಆರ್ಟಿಫಿಷಿಯಲ್. ಹಾಕೊಳ್ಳೋ, ಅದನ್ನ ಹಾಕೊಳ್ಳೋ. ಇಲ್ಲ, ನೀನು ಇದನ್ನ ಹಾಕೊಳ್ಳೋ ಕಿವಿಗೆ. ತಲೆ ಸರಿಯಾಗಿ ವರ್ಕ್ ಐತೈತೆ ಅಂತ ಚೆಕ್ ಮಾಡ್ತಾವನೆ. ಎತ್ಕೊಂಡು ಪೀಸ್ ಎತ್ಕೊ ತಿನ್ನು. ಸಾಕಮ್ಮ, ಅದಕ್ಕೆ ಸಾಕಂತೆ ನೀನು ತಿನ್ನು. ಸೊ ಇವಾಗ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಅಪ್ಪ ಇವತ್ತು ಅವರ ಕೊಲೀಗ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದಾರೆ. ಸೊ ಅವ್ರು 2 ಡೇಸ್ ಇರಲ್ಲ. ಆ್ಯಂಡ್ ಯೂಶ್ವಲಿ ನಾವು ವೀಕೆಂಡ್ಸ್ ಅಲ್ಲಿರ್ತೀವಿ, ವೀಕ್ ಡೇಸಲ್ಲಿ ಇರ್ತೀವಿ. ಸೊ ಹೋಗೋದು ಬರೋದು ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಸ್ಯಾಟರ್ಡೆ ಹೋಗ್ಬೇಕಾಗಿರೋದು, ಫ್ರೈಡೇನೇ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ರೆಡಿ. ಇವಾಗ ಅಭಿ ಬರೋದಷ್ಟೇ ಬಾಕಿ. ಅಭಿ ಅವ್ರ ಅಪ್ಪನ ಜೊತೆ ಬರ್ತಾ ಇದ್ದಾನೆ, ಅಪ್ಪ ಜೊತೆ ನಾನು ಬರ್ತೀನಿ ಅಂತ ಅಂದ. ಸೊ ನಾನು ಅದಕ್ಕೆ ಬಂದ್ಬಿಟ್ಟು ಕಾರಲ್ಲಿ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಅವ್ನು ಬರೋದು ಆ್ಯಂಡ್ ಹೋಗ್ತಾ ಇರೋದು ಅಷ್ಟೇ. ಬೇನ್
ಗಾಟ್ ದಿಸ್ ಕ್ಯೂಟ್ ಲಿಟಲ್ ಹ್ಯಾಂಡ್ಸ್ ಫಾರ್ ಹೆಲ್ಪ್. ಏನು ಮಾಡ್ತಾ ಇದೀಯಾ ಅಭಿ? ಅವ್ನು ಗೆಲ್ಬೇಕಾ ಅವ್ನು ಒರೆಸ್ತಾವನ್ ಮಾತ್ರ. ಸೊ ಟೈಮ್ ಇವಾಗ 6 o'clock ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಅ ಕಾಫಿ. ಸೊ ಬೆಳಗ್ಗೆಯಿಂದ ಒಂದು 3 ಗಂಟೆ ತನಕ ನಮ್ಮಮ್ಮ ಬರೀ ರುಬ್ಬಿದ್ದೇ ಆಯಿತು ನನ್ನ ಸಾಗರನ ಮನೆ ಕ್ಲೀನಿಂಗಲ್ಲಿ. ಸೊ ಮನೆ ಡೀಪ್ ಕ್ಲೀನಿಂಗ್ ನಡೀತಾ ಇತ್ತು ಬಿಕಾಸ್ ನೆಕ್ಸ್ಟ್ ವಾರ ಒಂದು ಪೂಜೆ ಇದೆ ಅಮ್ಮನ ಮನೆಯಲ್ಲಿ. ಸೊ ಅದಕ್ಕೆ ಡೀಪ್ ಕ್ಲೀನಿಂಗ್ ಸ್ಟಾರ್ಟು. ಅಮ್ಮ ಇಸ್ ಅ ಬಾಸ್ ಆ್ಯಂಡ್ ನಾವೆಲ್ಲ ಫಾಲೋ ಮಾಡಿದ್ದಾಯಿತು. ಸೊ ವಿ ಆರ್ ಲಿಟ್ರಲಿ ಟಯರ್ಡ್. ಸೊ ಅದಕ್ಕೆ ಒಂದು ಕ್ವಿಕ್ಕಾಗಿ ಕಾಫಿ ಕುಡ್ಕೊಂಡು ಬರೋಣ, ಒಂದು ಫಿಲ್ಟರ್ ಕಾಫಿ ಅಂತ ವಿ ಆರ್ ಗೋಯಿಂಗ್ ಔಟ್. ಸೊ ರೀಸೆಂಟಾಗಿ ನಾನು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೆ, ನಾಟ್ ಪ್ಯೂರ್ ಕ್ರೇಪ್ ಸ್ಯಾರಿ. ಸೊ ಓಕೆ, ಸೊ ಈ ಸ್ಯಾರಿ ಬಗ್ಗೆನೇ ನಾನು ಮಾತಾಡ್ತಾ ಇದ್ದಿದ್ದು. ಸೊ ಪರ್ಪಲ್ ಮತ್ತು ಗೋಲ್ಡಲ್ಲಿ ಬಾಕ್ಸ್ ಇದೆ ಆ್ಯಂಡ್ ಎಂಡಲ್ಲಿ ವೈಟ್ ಕಲರ್ ಬಾರ್ಡರ್ ಬಂದಿದೆ, ವೈಟ್ ಕಲರ್ ಬಾರ್ಡರ್ ಆ್ಯಂಡ್ ಸೆರಗು ವೈಟ್ ಬಂದಿದೆ. ಸೊ ಇದೇ ಸ್ಯಾರಿ. ನನ್ನ ಹತ್ರ ಈ ಪ್ಯಾಟ್ರನಲ್ಲಿ ಯಾವುದೂ ಸ್ಯಾರಿ ಇರಲಿಲ್ಲ. ಸೊ ಐ ಜಸ್ಟ್ ಗಾಟ್ ದಿಸ್ ಸಿಂಪಲ್ ಆ್ಯಂಡ್ ಕ್ಯೂಟ್. ಆ್ಯಂಡ್ ಇದಕ್ಕೆ ಐ ಗಾಟ್ ದೀಸ್ ಪ್ಯಾಟ್ರನ್. ಸೊ ಹೈ ನೆಕ್ ಇಡ್ಸಿದ್ದೀನಿ ಬ್ಲೌಸು ಆ್ಯಂಡ್ ಮುಂದೆ ಸಿಂಪಲ್ ಆಗಿ ಒಂದು ಡಿಸೈನು ಆ್ಯಂಡ್ ಸ್ಲೀವ್ಸಿಗೆ ಫ್ಲಾರ್ ಥರ ಅಲ್ಲಿ ಫ್ಲಾರ್. ಸೊ ಟೈಮ್ ಇಸ್ ಅರೌಂಡ್ 8 o'clock. ನಾನು ಅಮ್ಮ ಮನೆಯಿಂದ ಬಂದು ಒಂದು 10 minutes ಆಯಿತು. ಸೊ ಬರ್ತಾನೆ ಅಮ್ಮ ಸಾಂಬಾರು ಕೊಟ್ಟಿದ್ದರು, ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತಿನ್ನೋದು ಮಲಗೋದು ಅಷ್ಟೇ. ಸೊ ಡೇ ಎಂಡ್ ಆಗ್ತದೆ ಆ್ಯಂಡ್ ನಾನು ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನನ್ನ ವೀಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ತಿಳ್ಕೊತೀನಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹಾಗೆ ಒಂದು ಥಮ್ಸ್ ಅಪ್ ಬಟನ್ ಪ್ರೆಸ್ ಮಾಡಿ. ಆ್ಯಂಡ್ ಯಾರಾದರೂ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.